Why did you take him into custody? ಸ್ವಾಮಿ ನೋಟಿಸ್ ಯಾವ ಕೇಸಲ್ಲಿ ಜೈಲ್ಗೆ ಹಾಕ್ಬೇಕು ಯಾವ್ದ್ರಲ್ಲಿ ಹಾಕ್ಬಾರ್ದು ಗೊತ್ತಿಲ್ಲ ನಿಮ್ಗೆ? ನೋಟಿಸ್ ಕೊಟ್ರಾ? ನಾವು ಏನ್ ಮಾಡಿದ್ರು ಬರ್ಲಿಲ್ವಾ? ಬಂದಿರಲ್ಲ ಸ್ವಾಮಿ ಮತ್ತೆ ಬರ್ಲಿಲ್ವಾ? ಎಷ್ಟ್ ಸರ್ತಿ ಕೊಟ್ರೆ? 2 times. 2 times ಕೊಟ್ರಾ? ಎಲ್ಲಿದೆ ನೋಟಿಸ್? ಇಲ್ಲ ಏನ್ ವೈಫ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಹಸ್ಬೆಂಡ್ ಜೈಲ್ಗೆ ಹಾಕ್ಬೇಕು ಅಂತಿದ್ಯಾ? 498A ಅಲ್ಲಿ ಫೋರ್ಜರಿ ಕೇಸ್. ಫೋರ್ಜರಿ ಅದ್ರಲ್ಲಿ ಹಾಕ್ಬೇಕು ಅಂತಿದ್ಯಾ? ಯಾಕೆ ಹಾಕ? ಪದೇ ಪದೇ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಪದೇ ಪದೇ ಮನೆ ಹತ್ರ ಹೋಗಿ ಕಂಪೌಂಡ್ ಅದಕ್ಕೆ ಜೈಲ್ಗೆ ಹಾಕ್ಬೇಕಾ? ಡಾಕ್ಯುಮೆಂಟ್ ಪಾರ್ಟ್ನರ್ಶಿಪ್ ಡೀಡ್ ಒಂದು ಫೋರ್ಜರಿ ಮಾಡಿ ಪಾರ್ಟ್ನರ್ಶಿಪ್ ಡೀಡ್ ಫೋರ್ಜರಿಗೆ ಜೈಲ್ಗೆ ಹಾಕ್ಬೇಕು ಅಂತ ಎಲ್ಲಿದೆ? ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಇರೋ ಪಾರ್ಟ್ನರ್ಶಿಪ್ ಡೀಡ್ ಫೋರ್ಜರಿ ಆಗಿದೆ ಅಂತ ವೈಫ್ ಕಂಪ್ಲೇಂಟ್ಸ್ ಅಂಡ್ ಹಸ್ಬೆಂಡ್ ಇಸ್ ಇನ್ ಲಾಕಪ್. ಏನ್ ಜೈಲ್ಗೆ ಹಾಕೋದು ಆಟ ಆಗ್ಬಿಟ್ಟಿದ್ಯಾ? ಯು ಥಿಂಕ್ ಇಟ್ ಇಸ್ ಎ ಪ್ಲೇ ದಟ್ ಸೆಂಡಿಂಗ್ ಸಮನ್ ಟು ಪ್ರಿಸನ್? Husband wife matrimonial dispute. ಕಸ್ಟಡಿ ಅದೇ ಬಾಗ್ಲೂರ್ ಪೊಲೀಸ್ ಸ್ಟೇಷನ್. ಬಾಗ್ಲೂರ್ ಪೊಲೀಸ್ ಸ್ಟೇಷನ್. We'll release him today. ಎಲ್ಲಿ ಬಂದಿದ್ದಾರೆ ಇವರು? Come this side, sir. Why did you take him into custody? ಸ್ವಾಮಿ ನೋಟಿಸ್ ಯಾವ ಕೇಸಲ್ಲಿ ಜೈಲ್ಗೆ ಹಾಕ್ಬೇಕು ಯಾವ್ದ್ರಲ್ಲಿ ಹಾಕ್ಬಾರ್ದು ಗೊತ್ತಿಲ್ಲ ನಿಮ್ಗೆ? ನೋಟಿಸ್ ಕೊಟ್ರಾ? ನಾವು ಏನ್ ಮಾಡಿದ್ರು ಬರ್ಲಿಲ್ವಾ? ಬಂದಿರಲ್ಲ ಸ್ವಾಮಿ ಮತ್ತೆ ಬರ್ಲಿಲ್ವಾ? ಎಷ್ಟ್ ಸರ್ತಿ ಕೊಟ್ರೆ? 2 times. 2 times ಕೊಟ್ರಾ? ಎಲ್ಲಿದೆ ನೋಟಿಸ್? ನೋಟಿಸ್ ಕೊಟ್ಟಿದಾರಾ? ಅಥವಾ ನಾಮಕೆ ವಾಸ್ತಿ ಇಲ್ವಾ? ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೀರಾ? ಇಲ್ಲ ಏನ್ ವೈಫ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಹಸ್ಬೆಂಡ್ ಜೈಲ್ಗೆ ಹಾಕ್ಬೇಕು ಅಂತಿದ್ಯಾ? 498A ಅಲ್ಲಿ ಫೋರ್ಜರಿ ಕೇಸ್. ಫೋರ್ಜರಿ ಅದ್ರಲ್ಲಿ ಹಾಕ್ಬೇಕು ಅಂತಿದ್ಯಾ? ಯಾಕೆ ಹಾಕ? ಪದೇ ಪದೇ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಪದೇ ಪದೇ ಮನೆ ಹತ್ರ ಹೋಗಿ ಕಂಪೌಂಡ್ ಅದಕ್ಕೆ ಜೈಲ್ಗೆ ಹಾಕ್ಬೇಕಾ? ಡಾಕ್ಯುಮೆಂಟ್ ಪಾರ್ಟ್ನರ್ಶಿಪ್ ಡೀಡ್ ಒಂದು ಫೋರ್ಜರಿ ಮಾಡಿ ಪಾರ್ಟ್ನರ್ಶಿಪ್ ಡೀಡ್ ಫೋರ್ಜರಿಗೆ ಜೈಲ್ಗೆ ಹಾಕ್ಬೇಕು ಅಂತ ಎಲ್ಲಿದೆ? ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಇರೋ ಪಾರ್ಟ್ನರ್ಶಿಪ್ ಡೀಡ್ ಫೋರ್ಜರಿ ಆಗಿದೆ ಅಂತ ವೈಫ್ ಕಂಪ್ಲೇಂಟ್ಸ್ ಅಂಡ್ ಹಸ್ಬೆಂಡ್ ಇಸ್ ಇನ್ ಲಾಕಪ್. ಏನ್ ಜೈಲ್ಗೆ ಹಾಕೋದು ಆಟ ಆಗ್ಬಿಟ್ಟಿದ್ಯಾ? ಯು ಥಿಂಕ್ ಇಟ್ ಇಸ್ ಎ ಪ್ಲೇ ದಟ್ ಸೆಂಡಿಂಗ್ ಸಮನ್ ಟು ಪ್ರಿಸನ್? ಮಾಡಿದ್ರೆ ಕಳಿಸಿ. There are crimes conducted, committed, definitely send in a manner known to law. Wives today, day in and day out, are registering crimes. And you straight away take the husband into custody? For what? Partnership deed between the husband and the wife is alleged to be forged. Adhe nija irutta? Adu aamele nodi. 3 months, only 2 CDs. Will direct departmental inquiry against him. I will impose costs of putting him into custody. 1 lakh you will pay from your pocket. What do you think of yourself? And police andre ಏನು ಬೇಕಾದ್ರೆ ಮಾಡಬಹುದು ಅಂತ. How did you put him into custody? And what is the offense? ಏನು offense ಇಲ್ಲ. Register ಆಗಿರೋದು cruelty ಇಲ್ಲ, torture ಇಲ್ಲ, partnership deed between husband and wife. ಅದಕ್ಕೆ wife is influential, husband is in the prison. And you created records of notice being issued. Notice issue ಮಾಡಿರಲ್ಲ, ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೈನ್ ತಗೊಂಡಿರ್ತೀರಾ. ಹೌದಾ ಇಲ್ವಾ? ಅರೆಸ್ಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿರೋದು ಇದು. ಅಷ್ಟು ಗೊತ್ತಾಗಲ್ವ ನಮ್ಗೆ? ಅರೆಸ್ಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಬಿಟ್ಟು ಅರೆಸ್ಟ್ ಮಾಡಿ, ಯು ಆರ್ ಪ್ಲೇಯಿಂಗ್ ವಿತ್ ದ ಲೈಫ್ಸ್ ಆಫ್ ಸಿಟಿಸನ್ಸ್. If there are crimes committed, do it in accordance with law, not because the wife registers a crime or frivolous crimes. 69 allo ashte ಎಲ್ಲನೂ ಅರೆಸ್ಟ್ ಮಾಡ್ತಾ ಇದ್ದೀರಾ. Something has to be done in 69. Everybody is behind bars. Consensual acts for 8 years. The moment crime is registered under 69, he is inside. Total misuse of law by police. ಯಾವತ್ತು ಅರೆಸ್ಟ್ ಮಾಡಿದ್ದು? April 21st, my lord. More than 2 months have passed, my lord. ನೋಟಿಸ್ ಕೊಟ್ಟಿಲ್ವ ನಿಮ್ಗೆ? Instructions I've heard is notice ಕೊಟ್ಟಿಲ್ಲ ಅಂತ ಹೇಳಿ. ನೋಟಿಸ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ, ಆಲ್ ರೈಟ್. ಯಾವ ಇನ್ವೆಸ್ಟಿಗೇಷನ್ಗೆ ಅಂತ ಬಂದ್ರಿ ಕೋಆಪರೇಟ್ ಮಾಡಕ್ಕೆ? ಇಟ್ಸ್ ಎ ಕೇಸ್ ಆಫ್ 318(4), ಚೀಟಿಂಗ್ ಅಂಡ್ ಫೋರ್ಜರಿ, ಅಂಡ್ ಕಂಪ್ಲೇನೆಂಟ್ ಇಸ್ ದಿ ವೈಫ್.
It's a pure, No, I think your lordship may direct for departmental inquiry. The two pure investigations. husband and wife dispute in a partnership firm. The two investigation. Wife officers. appears, two investigations. First investigation officer for 3 months does nothing except writing 2 CDs. He has taken over the investigation. What is the date of registration of the crime? 1912. 19/12/2025 registration of crime ಗೆ 5 months ಆದ್ಮೇಲೆ ಅರೆಸ್ಟ್ ಮಾಡಿದಾರ? This is the new IO, is it? Charge sheet the has new not been filed yet, my lord. Yes, sir. ನಿಮ್ಗೇನು ಹೊಸದು ಕಾಣಿಸ್ತು? ಹಳೆ IO 3 ತಿಂಗಳು ಕಾಣಿಸ್ತೇ ಇಲ್ಲ ಇರೋದು. ಏನ್ ಕಾಣಿಸ್ತು? ಅವರು ಮುಂಚೆ ಒಂದು ಕೇಸಲ್ಲಿ ಜೈಲಲ್ಲಿ ಇರ್ತಾರೆ sir. ಯಾರು? Accused. ಅದಕ್ಕೆ ಒಂದ್ಸರಿ ಇದೇ ತರ ಜೈಲ್ಗೆ ಹಾಕಿರ್ತೀರಾ? ವಾಪಸ್ ಬಂದು ಅದಕ್ಕೆ ಜೈಲ್ಗೆ ಹೋದವರೆಲ್ಲ ಅಲ್ಲೇ ಇರ್ಬೇಕು ಅಂತ ನಾವ ಯಾವಾಗ್ಲೂ? It is 498. ಅದೇ 498 ಅಲ್ಲಿ ಅದು ಅದ್ರಲ್ಲೂ ಹಾಕ್ಸಿದ್ದಾರೆ. NPW